ರಾಜ್ಯದಲ್ಲಿ ಇನ್ನೂ ನಿಂತಿಲ್ಲ ದರೋಡೆ ಪ್ರಕರಣಗಳು. ಈಗಾಗಲೇ ಬೀದರ್ನಲ್ಲಾಯಿತು, ಮಂಗಳೂರಲ್ಲಾಯಿತು, ಮೈಸೂರಲ್ಲಾಯಿತು. ಈಗ ಬೆಂಗಳೂರಲ್ಲಿ ರೈಲ್ವೆ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡಿ ರಾಬರಿ ಮಾಡಿರೋದು. ಆಟೋದಲ್ಲಿ ಪಿಕಪ್ ಮಾಡಿ ನಿರ್ಜನ ಪ್ರದೇಶದಲ್ಲಿ ದರೋಡೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಆಗಿರೋದು. ಪ್ರಯಾಣಿಕರ ಬಳಿ ಹಣ ಹಾಗೂ ಚಿನ್ನವನ್ನ ದರೋಡೆ ಮಾಡ್ತಿದ್ದಂತ ರಾಬರ್ಸ್ ಸದ್ಯ ಇಬ್ಬರನ್ನ ಬಂಧಿಸಿದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು. ತಗಲಾಕೊಂಡಿದ್ದಾರೆ ಪೊಲೀಸರ ಕೈಯಲ್ಲಿ. ಮೊಹಮ್ಮದ್ ನೂಪೈಲ್, ಮೊಹಮ್ಮದ್ ಜಾವೀದ್ ಖಾನ್ ಇಬ್ಬರು ಕೂಡ ಬಂಧಿತ ಆರೋಪಿಗಳು. ಬೇರೆ ರಾಜ್ಯದಿಂದ SMVT ರೈಲ್ವೆ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಬಳಿ ಇವರು ಈ ರೀತಿ ಸುಲಿಗೆ ಮಾಡ್ತಾ ಇದ್ರು. ಆಟೋದಲ್ಲಿ ಮನೆಗೆ ತೆರಳುವ ವೇಳೆ ರಾಬರಿ ಮಾಡ್ತಾ ಇದ್ದಂತ ಗ್ಯಾಂಗ್ ಇದು. ಅಂದ್ರೆ ಟ್ರೈನಿಂದ ಇಳಿದ ತಕ್ಷಣ ಅವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗೋದು, ನಿರ್ಜನ ಪ್ರದೇಶದಲ್ಲಿ ಆ ಪ್ರಯಾಣಿಕರ ಹತ್ರ ದರೋಡೆ ವಸೂಲಿ ಮಾಡ್ತಾ ಇದ್ರು, ಸುಲಿಗೆ ಮಾಡ್ತಾ ಇದ್ರು. ನಿಮ್ಮ ಹತ್ರ ಎಷ್ಟು ಹಣ ಇದೆ, ಎಷ್ಟು ಚಿನ್ನ ಇದೆ ಅದೆಲ್ಲವನ್ನು ಕೊಡಿ, ಕೊಡದೇ ಇದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತು ಅಂತ ಈ ರೀತಿ ಸುಲಿಗೆ ಮಾಡ್ತಾ ಇದ್ದಂತ ಇಬ್ಬರು ಆರೋಪಿಗಳು ಈಗ ಪೊಲೀಸರ ಅತಿಥಿ ಆಗಿದ್ದಾರೆ. ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಮರ್ಷಿಯಲ್ ಸ್ಟ್ರೀಟ್ನ ಪೊಲೀಸರ ಕಾರ್ಯಾಚರಣೆ ಇದು. ಮೊಹಮ್ಮದ್ ನೂಪೈಲ್ ಹಾಗೂ ಮೊಹಮ್ಮದ್ ಜಾವೀದ್ ಖಾನ್ ಇಬ್ಬರು ಕೂಡ ಬಂಧಿತ ಆರೋಪಿಗಳು. ಬೇರೆ ರಾಜ್ಯದಿಂದ SMVT ರೈಲ್ವೆ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ನಿರ್ಜನ ಪ್ರದೇಶದಲ್ಲಿ ಈ ರೀತಿ ಅವರ ಹತ್ರ ಇದ್ದಂಥ ಹಣ, ಚಿನ್ನ ಇದೆಲ್ಲವನ್ನು ಕೂಡ ಕಸಿದುಕೊಂಡು ಎಸ್ಕೇಪ್ ಆಗ್ತಾ ಇದ್ರು ಈ ರಾಬರಿ ಮಾಡ್ತಾ ಇದ್ದಂಥ ಆರೋಪಿಗಳು. ಸದ್ಯಕ್ಕೆ ಇವರಿಬ್ಬರು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸ್ತಿದ್ದಾರೆ.